ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಲೋಕ. ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ, ಇವತ್ತು ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಎಲ್ಲ ತಂದಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ರೆಡಿ ಫ್ರಿಡ್ಜ್ ಕೂಡ ನಾವೇ ಓಪನ್ ಮಾಡ್ಕೊಂಡ್ವಿ. ಸ್ವಲ್ಪ ನೀಡಿತ್ತು, ಹಾಗಾಗಿ ವಾಷಿಂಗ್ ಮಿಷಿನ್ನ ಸರ್ವಿಸ್ ಅವರೇ ಬಂದ್ ಮಾಡಬೇಕಲ್ವಾ, ನಾವು ಮಾಡಿಕೊಂಡು ಮತ್ತೆ ಅಲ್ಲಿಂದ ಏನಾದರೂ ಐಟಮ್ ಬಂದು ಡ್ಯಾಮೇಜ್ ಆಗಿತ್ತು ಅಂತ ಅಂದರೆ ಅದು ಮತ್ತೆ ಕಂಪ್ಲೇಂಟ್ ನಮ್ಮ ಮೇಲೆ ಹಾಕ್ತಾರೆ, ನೀವೇ ಏನೋ ಮಿಸ್ ಆಗಿ ಇದು ಮಾಡಿದ್ದೀರಾ ಅಂದ್ಬಿಟ್ಟು. ಆ ರೀಸನ್ಗೋಸ್ಕರ ಸರ್ವಿಸ್ ಅವರೇ ಬರಲಿ LG ಇಂದ ಅಂದ್ಬಿಟ್ಟು ಅವರಿಗೆ ವೆಯ್ಟ್ ಮಾಡ್ತಾ ಇದ್ವಿ. 1 ವೀಕಿಂದ ವೆಯ್ಟ್ ಮಾಡಾದ್ಮೇಲೆ ಅವರು ಇವತ್ತು ಬರ್ತಾ ಇದ್ದಾರೆ. ಫೈನಲಿ ಮತ್ತೆ ಇವಾಗ ಟೈಮ್ ಆಗಿಬಿಟ್ಟಿದೆ. ಹರಿ ಶಾಪಿಗೆ ಹೋಗೋದಕ್ಕೂ ಕೂಡ ಆಲ್ರೆಡಿ 8:30 ಆಗ್ತಾ ಇದೆ. ಅವರಿಗೆ ನಾನು ಪುಳಿಯೋಗರೆ ಮಾಡಿದ್ದೀನಿ ಇವತ್ತು. ನಾನು ಇವತ್ತಿಂದ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಪ್ರೆಸೆಂಟ್ ವೆಯ್ಟ್ ಬಂದು 64 ಇದೆ. ಬಟ್ ನನಗೆಲ್ಲೋ ಅದು ಪಿಕ್ ತೋರ್ಸೋಕ್ಕಾಗಲಿಲ್ಲ ನಿಮಗೆ. ಅದು ಆ್ಯಕ್ಚುಲಿ ಬಂದ್ಬಿಟ್ಟು 14 ಡೇಸ್ ಇದೆ ಚಾಲೆಂಜು. ಬಟ್ ನಾನು ಎಷ್ಟು ದಿನ ಅದನ್ನ ಚಾಲೆಂಜ್ನ ಆಕ್ಸೆಪ್ಟ್ ಮಾಡ್ತೀನಿ, ತಗೋತೀನಿ ಅನ್ನೋದು ನನಗೆ ದೇವರಾಣೆ ಗೊತ್ತಿಲ್ಲ. ನೋಡ್ತೀನಿ ನಂಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ. ಆ್ಯಂಡ್ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಆಲ್ರೆಡಿ ನಂದು ಡಯಟು ಟಿಫನ್ ಮಾಡ್ಕೊಂಡಿದ್ದೀನಿ. ಅವರಿಗೋಸ್ಕರ ಇವಾಗ ಪುಳಿಯೋಗರೆ ಮಾಡಿದ್ದೆ, ಅದನ್ನು ಕಲಿಸ್ತೀನಿ. ಅವರು ಎಲ್ಲ ಹೊರಗಡೆ ಹೋಗಿದ್ದಾರೆ. ಅವ್ರು ಬಂದು ಮತ್ತೆ ಸ್ನಾನ ಮಾಡಿ ಟಿಫನ್ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಮೇ ಬಿ 9 o'clock ಆಗುತ್ತೆ. ಇವತ್ತು ತುಂಬ ಲೇಟಾಗಿಬಿಟ್ಟಿದೆ. ಅವ್ರು ಯಾವಾಗಲೂ ಇಷ್ಟು ಲೇಟೆಲ್ಲ ಮಾಡೋದಕ್ಕೆ ಹೋಗಲ್ಲ, ಬೇಗ ಬರೋರು. ಬಟ್ ಇವತ್ತು ಯಾಕೆ ಲೇಟ್ ಮಾಡಿದಾರೋ ಗೊತ್ತಿಲ್ಲ. ಸೊ ಅವ್ರಿಗೆ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ. ನಾನು ಮುಂಚೆನೇ ಗೊಜ್ಜು ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ಇವಾಗ ರೈಸ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ, ಫೋನ್ ಮಾಡಿದ್ದೆ, ಬರ್ತಾ ಇದ್ದೀನಿ ಅಂದರು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಬಟ್ ಯಾವಾಗ್ಲೂ ಅಷ್ಟೇ 8:30 ಒಳಗಡೆ, ಮ್ಯಾಕ್ಸಿಮಮ್ ಅಂದರೂ 8 o'clock ಹೋಗ್ಬಿಡೋರು ಅವರು. ಶಾಪಿಗೆಲ್ಲ ತುಂಬ ಲೇಟ್ ಮಾಡೋದಕ್ಕೆ ಹೋಗಲ್ಲ. ಬಟ್ ಇವತ್ತು ಯಾಕೆ ತುಂಬ ಲೇಟ್ ಆಗಿದೆ. ಮೇ ಬಿ ಏನೋ ಕೆಲಸ ಇರಬೇಕನ್ಸುತ್ತೆ. ನನಗಂತೂ ವಾಷಿಂಗ್ ಮಿಷಿನ್ ಎಷ್ಟು ಕಮ್ಮಿ ಪ್ರೈಸಲ್ಲಿ ಸಿಕ್ಕಿದೆ ಗೊತ್ತಾ, ನೀವು ನಿಜಕ್ಕೂ ನಂಬಲ್ಲ ಹೇಳಿದ್ರೆ. ಬೆಸ್ಟ್. ಯಾವುದು ಎಷ್ಟಕ್ಕಾಯ್ತು ಅಂತ ತೋರಿಸ್ತೀನಿ. ಟಿಫನ್ ಮಾಡಿಕೊಂಡು ಹರಿಗೆಲ್ಲ ಶಾಪಿಗೆ ಹೋದ್ಮೇಲೆ ನಾನು ಆಲ್ಮೋಸ್ಟ್ ಇನ್ನೇನು ಎಲ್ಲ ಕೆಲಸ ಮುಗ್ದಿದೆ. ಇವಾಗ ಏನು ಕೆಲಸ ಬ್ಯಾಲೆನ್ಸ್ ಇಲ್ಲ. ಸೊ ನಂದು ಕೂಡ ಟಿಫನ್ ಆಯಿತು. ಮತ್ತು ಏನೂ ಕೆಲಸ ಇಲ್ಲ, ಆಲ್ಮೋಸ್ಟ್ ಎಲ್ಲ ನೆಲ ಎಲ್ಲ ಒರೆಸ್ಬಿಟ್ಟಿದ್ದೀನಿ. ಸೊ ಹರಿ ಬಂದ್ಬಿಟ್ಟು ಇವಾಗ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಮುಗ್ದೋಯ್ತು. ಟೂರ್ ಮಾಡಿ ಅಕ್ಕ ಅಂತ ನನಗೆ ಕಮೆಂಟ್ ಮಾಡಿದ್ರು. ಬಟ್ ಮಾಡ್ತೀನಿ, ಸ್ವಲ್ಪ ಲೇಟ್ ಆಗುತ್ತೆ. ಏನಕ್ಕೆ ಅಂತ ಅಂದರೆ ನಾನು ಇನ್ನೂ ಕೂಡ ಏನೂ ರೆಡಿ ಮಾಡ್ಕೊಂಡಿಲ್ಲ. ನಿಮಗೂ ಗೊತ್ತಿದೆ, ನಾನು ಇನ್ನೂ ಇಲ್ಲಿಗೆ ಬಂದು 1 ವೀಕ್ ಆಗಿದೆ ಅಷ್ಟೇ. ಸೊ ಇನ್ನೂ ಕೂಡ ತುಂಬ ತಗೊಳ್ಳೋದೆಲ್ಲ ಇದೆ ಮನೆಗೆ, ಅದು ಇದು. ಬಟ್ ಬೇಸಿಕ್ ನಮ್ಗೆ ಏನು ನೀಡಿದೆಯೋ ಅಷ್ಟು ಮಾತ್ರ ನಾವು ತೊಗೊಂಡಿರೋದು. ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ನೀಟಾಗೆಲ್ಲ ತೊಗೊಂಡು ಸ್ವಲ್ಪ ಸೆಟಲ್ಡ್ ಆದಮೇಲೆ ಓಕೆ ಅಂತ ಅನಿಸ್ದಾಗ ನಾನು ಖಂಡಿತ ಹೋಮ್ ಟೂರ್ ಮಾಡೇ ಮಾಡ್ತೀನಿ. ಇನ್ನು ಕೂಡ ಪ್ಲ್ಯಾಂಟ್ಗಳೆಲ್ಲ ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೊರ್ಗಡೆ ಇಡೋದಕ್ಕೆ ಔಟ್ಡೋರ್ದು ನಾನು ತುಮಕೂರಲ್ಲಿ ಪರ್ಚೇಸ್ ಮಾಡ್ತೀನಿ. ಬಟ್ ಇಂಡೋರ್ದು ನಾನು ಆನ್ಲೈನಲ್ಲೇ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ತರಿಸಿದ ಮೇಲೆ ಅದೆಲ್ಲ ಬಂದ ಮೇಲೆ ಯಾವ ಥರ ಇದೆ ನಾನು ಹೋಮ್ ಟೂರ್ ನನಗೆ ಹೆಂಗೆ ಬರುತ್ತೋ ಹಾಗೆ ನಾನು ತೋರಿಸ್ತೀನಿ. ಎಲ್ಲನೂ ನೀಟಾಗಿ ರೆಡಿ ಮಾಡಿಬಿಟ್ಟು. ಆ್ಯಂಡ್ ಸಾರಿ, ತುಂಬ ಲೇಟ್ ಆಗುತ್ತೆ ಸ್ವಲ್ಪ ನಾನು ಮಾಡೋದಕ್ಕೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹೇಳಿದ್ನಲ್ಲ, ನಾನು ಇನ್ನೂ ರೀಸೆಂಟಾಗಿ ಬಂದಿರೋದು. ಇಲ್ಲೆಲ್ಲ ಕೂಡ ತುಂಬ ರೆಡಿ ಮಾಡ್ಕೊಳ್ಳೋದಿದೆ. ಇನ್ನೂ ಕೂಡ ಬಂದು 1 ವೀಕ್ ಆದರೂ ಕೂಡ ನಮಗೆ ಎಷ್ಟು ಕ್ಲೀನ್ ಮಾಡಿದ್ರೆ ಸಾಕಾಗ್ತಾನೆ ಇಲ್ಲ. ಇನ್ನೂ ಕ್ಲೀನ್ ಮಾಡೋಣ ಅಷ್ಟು ಒಂಥರ ಅಷ್ಟು ಗಲೀಜು ಮಾಡಿಟ್ಟು ಹೋಗಿದ್ರು ಅವ್ರ ಮನೇನ. ಅದಕ್ಕೋಸ್ಕರ ನೋಡೋಣ, ಇನ್ನೂ ಕ್ಲೀನ್ ಮಾಡಿಕೊಂಡು ಆಮೇಲೆ ಮಾಡ್ತೀನಿ. ಬಟ್ ಇನ್ನೊಂದು ಏನು ಗೊತ್ತಾ, ನಾನು ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ನನಗೂ ಕೂಡ ಅದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ.
ನಾನು ನೋಡಿರೋ ಪ್ರಕಾರ ತುಂಬ ಯೂಸ್ಫುಲ್ ಇದೆ ಅಂತ ಹೇಳಿದ್ದಾರೆ. ಆ್ಯಂಡ್ ರಿವ್ಯೂ ಕೂಡ ಎಲ್ಲ ನಾನು ಚೆಕ್ ಮಾಡಿದ್ದೀನಿ, ಅದು ಕಮೆಂಟು ಅದು ಇದು ಎಲ್ಲ ಚೆಕ್ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಸ್ಟಿಲ್ ನಂಗೆ ಏನಾದರೂ ಅದು ವರ್ಕ್ ಆಯಿತು, ಯೂಸ್ ಆಯಿತು ಅಂತ ಅಂದರೆ ನಾನು ನಿಜವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲ ಅಂತ ಅಂದರೆ ಅದು ನನಗೆ ವರ್ಕ್ ಆಗಿಲ್ಲ ಅಂದರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕೆ ಅಂದರೆ ನೀವು ಕೂಡ ಅದನ್ನು ಏನಾದರೂ ಟ್ರೈ ಮಾಡ್ತಾ ಇದ್ರೆ ಸ್ಟಾಪ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನೋಡಬೇಕು. ನನಗೆ ಡಾಕ್ಟರ್ ಹೇಳಿರೋ ಪ್ರಕಾರ 2 kg ರೆಡ್ಯೂಸ್ ಆಗಿ ಅಂತ ಹೇಳಿದ್ದಾರೆ. ಬಟ್ ನನ್ನ ಟಾರ್ಗೆಟ್ ಇರೋದು 5 kg ಸದ್ಯಕ್ಕೆ 5 kg ಇದೆ. ನೋಡೋಣ ಎಷ್ಟು ಟ್ರೈ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಫ್ರೆಂಡ್ಸ್ ನೋಡಿ, ನಾನು ತೊಗೊಂಡಿರೋದು LG 10.5 kg. ನನಗೆ ಎಲ್ಲಿ ಇಡಿಸ್ಬೇಕು ಇದು ಅಂತಲೇ ಗೊತ್ತಾಗಲಿಲ್ಲ. ಬಟ್ ಸದ್ಯಕ್ಕೆ ನನಗೆ ಕಂಫರ್ಟಬಲ್ ಅನಿಸಿರೋ ಪ್ಲೇಸಲ್ಲಿ ನಾನು ಇಡಿಸಿದ್ದೀನಿ ಇದನ್ನು. ಫ್ಯೂಚರು ಎಲ್ಲ ತುಂಬಾ ಚೆನ್ನಾಗಿದೆ. ನಾನು ಯೂಸ್ ಮಾಡೋದು ಯಾವಾಗಲೂ ಅಷ್ಟೇ, ಮುಂಚೆಯಿಂದನೂ ಅಷ್ಟೇ ಯೂಸ್ ಮಾಡೋದು ಏರಿಯಲ್ಲು. ಸೊ ಇದು ನಾನು ರಿಲಯನ್ಸಲ್ಲೇ ತಂದಿದ್ದು. 4+2 ಫ್ರೀ ಅಂತ ಇದೆ. ಆ್ಯಂಡ್ ಸಾಫ್ಟ್ ಟಚ್ಚು. ನನಗೆ ಕಂಫರ್ಟ್ ಹಾಕಿದ್ದೀನಿ ಅಂತಂದರೆ ಒಂಥರ ಘಾಟ್ ಫೀಲ್ ಆಗುತ್ತೆ, ಹಾಗಾಗಿ ನಾನು ಯೂಸ್ ಮಾಡಲ್ಲ. ಇದಕ್ಕೆ ಇನ್ನೊಂದು ಮಿನಿ ಬಂದಿತ್ತು, ಇದೇ ಥರದ್ದು ಮಿನಿ ಪ್ಯಾಕ್ ಬಂದಿತ್ತು. ಅದನ್ನು ಅಲ್ಲೇ ತುಮಕೂರಲ್ಲಿ ಇಟ್ಟು ಬಂದಿದ್ದೀನಿ ಪಪ್ಪಗೆ ಬೇಕು ಅಂದ್ಬಿಟ್ಟು. ಸೊ ಇದು ಬಂದುಬಿಟ್ಟು ಇದ್ರದ್ದು ಒರಿಜಿನಲ್ ಪ್ರೈಸು. ಆ್ಯಂಡ್ ಇದು ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು ನಮಗೆ 69,000 ಆಗುತ್ತೆ. 69ಇಂದ 70,000 ಆಗುತ್ತೆ ಇದು ಒರಿಜಿನಲ್ ಪ್ರೈಸು. ಬಟ್ ನನಗೆ ಇದು ಆಫರಲ್ಲಿ ಸಿಕ್ಕಿದ್ದು 53 or 54,000ಗೆ ನನಗೆ ಇದಾಯಿತು. ನಿಜಕ್ಕೂ 10.5 kg ಅಷ್ಟು ಕಮ್ಮಿಗೆ ಎಲ್ಲೂ ಸಿಗಲ್ಲ. ಬಿಕಾಸ್ ನಾನು ಶೋರೂಮಲ್ಲಿ ಕೂಡ ಹೋಗಿ LG ಶೋರೂಮಲ್ಲಿ ಕೇಳಿದೆ, ಮೇ ಬಿ ಅಲ್ಲೂ ಏನಾದರೂ ಆಫರ್ ಇಟ್ಟಿದ್ದಾರೆ ಏನೋ ಅಂದ್ಬಿಟ್ಟು ಕೇಳಿದೆ. ಇಲ್ಲ ಮೇಡಮ್ 69,000 ಅಷ್ಟೇನೆ, ಹಂಗೂ ಕಮ್ಮಿ ಅಂತ ಏನಾದರೂ ಅಂದರೆ 68 ಅಷ್ಟೇ, ಅದಕ್ಕೂ ಮೇಲೆ ಕಮ್ಮಿ ಮಾಡೋಕ್ಕಾಗಲ್ಲ ಅಂತ ಅಂದರು. ನನಗೆ ರಿಲಯನ್ಸಲ್ಲಿ ನಾನು ತೊಗೊಂಡಿದ್ದು. ಅಲ್ಲಿ ಸ್ವಲ್ಪ ನನಗೆ ಪರಿಚಯ ಇರೋರು ಇದ್ದಿದ್ದರಿಂದ ನನಗೆ ಇನ್ನೂ ಸ್ವಲ್ಪ ಬೆನಿಫಿಟ್ ಆಯಿತು. ಅದು ಕ್ಯಾಶ್ ಬ್ಯಾಕ್ ಕೂಡ ಬಂದಿದೆ ನನಗೆ 3,000. ಸೊ ನೋಡಿ, 10.5 kg 69,000 ಎಲ್ಲಿ 53,000 ಎಲ್ಲಿ ಅಲ್ವಾ, ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ನಿಜವಾಗ್ಲೂ ನಾನು 8 kg ತೊಗೋಬೇಕಂತಲೇ ಹೋಗಿದ್ದು ನಾನು. ಬಟ್ ಅಷ್ಟು ಕಮ್ಮಿಗೆ ಸಿಕ್ಕಾಗ ಏನಕ್ಕೆ ಬಿಡಬೇಕಲ್ವಾ ಅಂದ್ಬಿಟ್ಟು ನಾನು ತೊಗೊಂಡು ಬಂದೆ. ಮತ್ತು ಇದನ್ನು ತೊಗೊಂಡು ಬರಬೇಕಾದ್ರೆ ಫ್ರಿಜ್ ಕೂಡ ತಂದೆ. ಫ್ರಿಜ್ ಕೂಡ LGನೇ ತೊಗೊಂಡಿರೋದು. ಇದು ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು 26,000 ಇತ್ತು. ನಾನು ಯಾವಾಗಲೂ ಪ್ಲೇನು, ಇದು ಸ್ವಲ್ಪ ಡಲ್ ಹೊಡಿತಿದೆ ಕಲರು ವಿಡಿಯೋದಲ್ಲಿ, ಬಟ್ ಡಾರ್ಕ್ ಇದೆ ಇದು ಕಲರು. ಇನ್ನೂ ಕೂಡ ನಾನು ಇದಕ್ಕೇನೂ ತೊಗೊಂಡಿಲ್ಲ, ಅಂದರೆ ಬಾಕ್ಸ್ಗಳು ಏನೂ ತೊಗೊಂಡಿಲ್ಲ ನಾನು. ಒಳಗಡೆ ನೋಡಿ ಈ ಥರ ಬಂದಿದೆ. ಸ್ಪೇಸ್ ತುಂಬ ಚೆನ್ನಾಗಿದೆ. LGಲಿ ನಾನು ಆ್ಯಕ್ಚುಲಿ ಸ್ಯಾಮ್ಸಂಗ್ ಸ್ವಲ್ಪ ಯೂಸ್ ಮಾಡಿರೋದು ಜಾಸ್ತಿ, ಬಟ್ LGಲಿ ನನಗೆ ಸ್ಪೇಸ್ ಇಷ್ಟ ಆಯಿತು. ನೋಡಿ ಎಷ್ಟು ದೊಡ್ಡ ಸ್ಪೇಸ್ ಇದೆ. ನಾವೇನಾದರೂ ಅಂದರೆ ಕಾಳುಗಳೆಲ್ಲ ಹೆವಿ ಇತ್ತು ಅಂದರೆ ಹುಳ ಬೀಳುತ್ತೆ ಅಂದರೆ ಆರಾಮಾಗಿ ಇಲ್ಲಿ ಇಟ್ಕೋಬೋದು. ಆ್ಯಂಡ್ ಇದು ಚಾಕ್ಲೇಟ್ ಐಸ್ ಕ್ರೀಮ್ ಏನು ಬೇಕಾದರೂ ಯೂಸ್ ಮಾಡ್ಬೋದು. ಇದು ಐಸ್ ಕ್ಯೂಬ್ಗೆ. ಆ್ಯಂಡ್ ಎಗ್ಗಿಗೆ ಮಾತ್ರ ಈ ಥರ ಕೊಟ್ಟಿದ್ದಾರೆ, ಬಟ್ ನಂಗೆ ಅದು ಸ್ವಲ್ಪ ಲೈಕ್ ಆಗಲಿಲ್ಲ. ಡೋರಲ್ಲೇ ಎಗ್ಗಿಗೆ ಕೊಟ್ಟಿದ್ದರೆ ತುಂಬ ಚೆನ್ನಾಗಿರ್ತಿತ್ತು. ಸ್ಯಾಮ್ಸಂಗಲ್ಲಿ ಅದೇ ಥರ ಕೊಟ್ಟಿದ್ದಾರೆ, ಬಟ್ ಇದರಲ್ಲಿ ಡಿಫ್ರೆಂಟಾಗಿ ಈ ಥರ ಕೊಟ್ಬಿಟ್ಟಿದ್ದಾರೆ. ಇನ್ನೂ ಏನೂ ತೊಗೊಂಡಿಲ್ಲ, ಬಟ್ ಒಂದು ಸ್ಟೆಪ್ಪು ಕಡಿಮೆ ಇದೆ ಇದು ಆ್ಯಕ್ಚುಲಿ. ಸ್ಯಾಮ್ಸಂಗಲ್ಲಿ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಬರುತ್ತೆ. ಅಂದರೆ ಹೇಳಿದ್ನಲ್ಲ, ಇದು ಹೆಗ್ಗಿಗೆಲ್ಲನೂ ಸಪ್ರೇಟಾಗಿ ಇದು ಮಾಡ್ತಾರೆ, ಬಟ್ ಇದರಲ್ಲಿ ಆ ಥರ ಇಲ್ಲ.
3 ಸ್ಟೆಪ್ ಇರೋದು ಇದರಲ್ಲಿ. ಮತ್ತು ಇದು ಕೂಡ ನನಗೆ 26 ಇದ್ದಿದ್ದು ನನಗೆ 26,000 ಇದ್ದಿದ್ದು ನನಗೆ 23,000 ಆಯಿತು ಇದು LG ಫ್ರಿಡ್ಜು. ಆ್ಯಂಡ್ ಅದಕ್ಕೆ ಕೂಲಿಂಗ್. ಮತ್ತು ಇಲ್ಲಿ ಹರಿಯೂರಲ್ಲಿ ನನಗೆ ತುಂಬ ಬಿಸಿಲು, ನಂಗೆ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ಏರ್ ಕೂಲರ್ ತೊಗೊಂಡು ಬಂದ್ವಿ. ಈ ಏರ್ ಕೂಲರ್ ತೊಗೊಂಬಂದು ಆಲ್ರೆಡಿ 2-3 ಡೇಸ್ ಮೇಲೆ ಆಗೋಯ್ತು. ಇದು ಹೈಪಿರಿ ಸಿಂಫೋನಿ ಅಂತ ಏನೋ ಇದೆ, ಬಟ್ ನಾನು ಕೂಡ ಈ ಬ್ರ್ಯಾಂಡ್ನ ಫಸ್ಟ್ ಟೈಮ್ ನಾನು ಕೇಳಿರೋದು. ನಾನೆಲ್ಲೂ ಕೂಡ ಈ ಬ್ರ್ಯಾಂಡ್ನ ಕೇಳಿಲ್ಲ. ಮೇ ಬಿ ಕೇಳಿರ್ತೀನೇನೋ, ನನಗೆ ಅಷ್ಟು ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ. ಸೊ ಅಂದರೆ ಏನು ಗೊತ್ತಾ, ನಾರ್ಮಲಾಗಿ ನಾವು ಆನ್ ಮಾಡಿದಾಗ ಅಷ್ಟು ಓಕೆ, ಫ್ಯಾನಿಗೆ ಕಂಪೇರ್ ಮಾಡಿದ್ರೆ ಬೆಟರ್ ಇದೆ. ಐಸ್ ಕ್ಯೂಬು ನಾನು ಆಲ್ಮೋಸ್ಟ್ ಐಸ್ ಕ್ಯೂಬ್ ಹಾಕ್ತಾ ಇರ್ತೀನಿ ಇದಕ್ಕೆ. ಐಸ್ ಕ್ಯೂಬ್ ಹಾಕಿದಾಗ ತುಂಬಾ ಚೆನ್ನಾಗಿರುತ್ತೆ. ಕೋಲ್ಡು ಆ್ಯಂಡ್ ಹೈ ಫ್ಲೋ ಇದು ಎಲ್ಲನೂ ಇದೆ. ಸ್ವಿಂಗ್ ಪ್ಲಸ್ ಕೂಲ್ ಇದೆ, ಓನ್ಲಿ ಸ್ವಿಂಗ್ ಇದೆ, ಕೂಲ್ ಇದೆ, ಮಿಡ್ ಲೋ ಹೈ ಎಲ್ಲನೂ ಇದೆ. ಇದು ಬಂದುಬಿಟ್ಟು ನಮಗೆ 7,000 ಏನೋ ಇತ್ತು. ಬಟ್ ಹರಿ ಫ್ರೆಂಡ್ ಶಾಪಲ್ಲಿ ತೊಗೊಂಬಂದಿದ್ದರಿಂದ ನಮಗೆ 6,200 ಏನೋ ಆಯಿತು. ಐ ಥಿಂಕ್ 6,200 ಆಗಿರೋದು. ಬಟ್ ಚೆನ್ನಾಗಿದೆ. ನನಗಂತೂ ಇಲ್ಲಿ ಬಿಸಿಲು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಚಿತ್ರದುರ್ಗ ಡಿಸ್ಟಿಕ್ ಅಂದರೆ ಬಿಸಿಲೇ ಅಲ್ವಾ ಹೆವಿ. ಇನ್ನೂ ಮುಂದೆ ಹೋದರೆ ಇನ್ನೂ ಹೆವಿ ಇರುತ್ತೆ. ಬಟ್ ನಂಗೆ ಇದನ್ನೇ ಕಂಟ್ರೋಲ್ ಮಾಡೋದಕ್ಕಾಗಲ್ಲ.